ಲೋಕಸಭಾ ಕ್ಷೇತ್ರದಲ್ಲಿ ಜೋಶಿ ಅವರು ಜಯಬೇರಿಯನ್ನು ಸಾಧಿಸ್ತಾರೆ. ಗೆಲುವಿನ ಅಂತರ ಕಡಿಮೆ ಇರಬಹುದು, ಆದರೆ ಜಯಬೇರಿನೇ. ನಮ್ಮ ಜೊತೆ ಜೋಶಿ ಸರ್ ಇದ್ದಾರೆ. ಇಲ್ಲಿ ನೋಡಬಹುದು ಅಭಿಮಾನಿಗಳು ಧಾರವಾಡ ಪೇಡನ್ನ ಸೇರಿಸ್ತಾ ಇದ್ದಾರೆ. ಸರ್, ಮೊದಲಿಗೆ ಗೆಲುವಿನ ಸಂಭ್ರಮ ತಕ್ಕಂತೆ ಲೀಡ್ ಬಂದಿಲ್ಲ ಅಂದರೂ ಜನತಾ ಜನಾರ್ದನ ನಮ್ಮ ಕೈಯನ್ನು ಹಿಡಿದಿದ್ದಾನೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನನ್ನ ಕೈ ಹಿಡಿದಿದ್ದಾರೆ. ನಾನು ಜನತೆಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಮತ್ತು ಈ ಗೆಲುವನ್ನು ಜನತೆಗೆ ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರಿಗೆ ಅರ್ಪಿಸ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಭಾಳ ಪರಿಶ್ರಮ ಪಟ್ಟಿದ್ದಾರೆ. ನಮ್ಮ ನಾಯಕರು ಸ್ಥಳೀಯವಾಗಿ ಶಾಸಕರಿರ್ಬೋದು, ಮಾಜಿ ಶಾಸಕರು ಮತ್ತು ಅನೇಕ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ಭಾಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಈ ಬಾರಿ ಸಾಕಷ್ಟು ಆರೋಪಗಳು ಲಿಂಗಾಯತ ವಿರೋಧಿ ಅಂದರು, ಜೋಶಿ ಅವರು ಏನು ಮಾಡಿಲ್ಲ ಅಂದರು. ಸೊ ಅವರೆಲ್ಲರಿಗೆ ಏನು ಉತ್ತರ ಕೊಡ್ತೀರಿ ಈಗ ಅಂತ? ನೋಡಿ, ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಜನ ನೋಡಿದ್ದಾರೆ. ಎಲ್ಲಿ ಏನಾಗಿದೆ ಅಂತನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಮತ್ತು ಈ ಭಾಗದಲ್ಲಿ ಪ್ರಚಂಡವಾಗಿ ಭಾರತೀಯ ಜನತಾ ಪಾರ್ಟಿಗೆ ಜನ ಬೆಂಬಲಿಸಿದ್ದಾರೆ. ಉತ್ತರ ಕರ್ನಾಟಕ ದೇಶದಲ್ಲಿ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು. ಇನ್ನೂ 200 ಸೀಟ್ಗಳ ಕೌಂಟಿಂಗ್ನಲ್ಲಿ 5,000 10,000 ಡಿಫರೆನ್ಸ್ ಇದೆ. ಇದೊಂದು ಜೋಶಿ ಅವರ ಗೆಲುವಿನ ಮಾತುಗಳು. ಕ್ಯಾಮರಾಮನ್ ನಾರಾಯಣ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಧಾರವಾಡ.